ಬಾಡಿಗೆ ಕಟ್ಟಕ್ಕಾಗವಲ್ತು. ನಮಗೆ ಸಮಸ್ಯೆ ಭಾಳ ಗಂಭೀರ ಐತ್ರಿ. ಇದ್ರೊಳಗೆ ನಮಗೆ ಏನೂ ಹೊಟ್ಟಿನ ತುಂಬವಲ್ಲ. ನನ್ನಿಂದ ಮುಂದಿನ ಕಾರ್ಯಕ್ರಮಗಳು ಎಲ್ಲ ನಮಗೆ ಯಾರು ನಮ್ಮಲ್ಲಿ ಏನು ಕೇಳಿದ್ರು ಸಾಲ ಕೊಡಲ್ಲ ರೀ. ನಮಗೆ ನಮ್ಮ ಮನೆಯವರು ನಿರುದ್ಯೋಗ ಅದಾರ. ನಮ್ಗೆ ಇರಾಕೂ ಮನೆ ಇಲ್ಲರಿ. ನಮ್ಮ ಜಾಗನೂ ಕೊಡವಲ್ರು. ಜಾಗ ವರ್ಷ ನನ್ನ ಹೆಸರಲ್ಲಿ ಹೆಂಗಾರ ಮಾಡ್ಕೊಂಡು ಜಾಗ ತೊಗೊಂಡಿನ್ರಿ. ಅದನ್ನು ಕಟ್ಟಿಸೋಕ್ಕೂ ಸಾಧ್ಯ ಆಗವತ್ತು. ಮಕ್ಕಳು ಶಿಕ್ಷಣ ಕಲ್ಸೋಕ್ಕೂ ಆಗವತ್ತು. ಮಕ್ಕಳ ಮದುವೆ ಹೆಂಗೆ ಮಾಡಬೇಕು, ನಾವು ಜೀವನ ಹೆಂಗೆ ನಡೆಸ್ಬೇಕು. ಒಂದು ದಿನ ನಾವು ನೇಯ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ನಿಂತು ಬಿಡ್ತೈತೆ ರೀ. ನಮ್ಮದು ಜೀವನ ಹಿಂಗಾಗಿ ನಮ್ದು ಸಮಸ್ಯೆ ಭಾಳ ಬಂದೈತೆ ರೀ. ನಮ್ಮ ಮನೆಯವರು ನಿರುದ್ಯೋಗ ಅದಾರ ರೀ. ನನ್ನ ಒಬ್ಬಳಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕೇಳ್ತೀನಿ. ನಡೆಸ್ತಕ್ಕಂಥ ಸತ್ಯಾಗ್ರಹ ಇಲ್ಲಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ಸತ್ಯಾಗ್ರಹನ ಮಾಡಬೇಕಾದ್ರೆ ನಾವು ಕೂಡ ಪ್ರಾಮಾಣಿಕವಾದಂತ ಮಾತುಗಳನ್ನ ಜವಾಬ್ದಾರಿಯಿಂದ ಮಾತಾಡ್ಬೇಕು. ತಪ್ಪಾಗಿದೆ, ತಪ್ಪನ್ನ ಪ್ರಶ್ನೆ ಮಾಡಕ್ಕೆ ನಮ್ಗೆ ಹಕ್ಕಿದೆ. ಹೇಳಿಕೆ ಸರಿ ಇರ್ಬೇಕಲ್ವಾ? ಈಗ ನೀವು 1 ಗಂಟೆ ಸುಮ್ಮನೆ ಕುತ್ಕೋಬೋದಲ್ವಾ? ಕುತ್ಕೋಬೋದಲ್ವಾ? ಹೇಳಿ. ಯಾಕೆಂದ್ರೆ ಮತ್ತೆ ಸಿಗೋದಿಲ್ಲ ಮಾತುಗಳು. ನಾನು ಸಂಜೆ ಬಂದು ನಿಮ್ಮ ಮನೆಗೆ ಹೇಳಕ್ ಆಗಲ್ಲ. ಎಲ್ಲ ತಾಯಂದ್ರು ಕೆಲಸ ಬಿಟ್ಟು ಬಂದಿದ್ದಾರೆ. ನೀವು ಸೆಂಟ್ರಲ್ ಒಬ್ರು ಒಂದಿಷ್ಟು ಮಾತಾಡ್ಕೊಂಡು ತಪ್ಪು ಮಾಡಬೇಡಿ. ಉದ್ಯೋಗಕ್ಕಾದ್ರೂ ಜನರು ಅಂದ್ರೆ ಕಣ್ಣಿ ಕಾಣದೆ ಇರ್ತಕ್ಕಂಥ ಮಾತುಗಳು ಮಾತಾಡಿದ್ರೆ ಇನ್ಮೇಲೆ ಹುಷಾರಾಗಿರ್ರಿ. ಅವರು ಜವಾಬ್ದಾರಿ ಪ್ರಜೆ ಗೌರವವನ್ನ ನಮ್ಮ ಉದ್ಯೋಗ ಖಾತೆಗಳಿಗೆ ಕೊಡ್ಬೇಕು. ರಾಜು ಅವರೇ, ಪಿಡಿಒ ಅವರೇ ಮತ್ತು ಅಧಿಕಾರಿಗಳೇ, ಇನ್ಮೇಲೆ ಯಾವುದೇ ಕಾರಣಕ್ಕೂ ತಮಾಷೆ ನಾಟಕ ಮಾತಾಡಂಗಿಲ್ಲ. ಪಂಚಾಯತಿಯಲ್ಲಿ ಜನ ಬಂದಾಗ ಗೌರವದಿಂದ ನೀವು ಮಾತಾಡಬೇಕು, ನಾವು ಮಾತಾಡ್ತೀವಿ. ಚಂದ್ರಪ್ಪನಿಗೂ ಹೇಳ್ಕೊಡ್ತೀವಿ. ಚಂದ್ರಪ್ಪನ ಮಾತುಗಳು ಕೂಡ ಸುಲಲಿತವಾಗಿ ಆಗ್ಬೇಕು. ನಾವು ಮಾತಾಡ್ಬೇಕಾದ್ರೆ ಅಧಿಕಾರಿಗಳನ್ನ ಕೇವಲವಾಗಿ ನಾವು ಮಾತಾಡಬಾರ್ದು. ಈಗ ಅವ್ರು ತಪ್ಪು ಮಾಡಿದ್ರೆ ಮೇಲಧಿಕಾರಿಗಳನ್ನ ಕರ್ಸೋಣ. ಭದ್ರಾವತಿಯಲ್ಲಿ ಇಒ ಇದ್ದಾರೆ, ಅವ್ರ ಮೇಲಧಿಕಾರಿ. ಅವ್ರು ಬಿಟ್ಟರೆ ಶಿವಮೊಗ್ಗದಲ್ಲಿ CS ಇದ್ದಾರೆ, ಅವ್ರು ಬಿಟ್ಟರೆ ಜಿಲ್ಲಾಧಿಕಾರಿಗಳಿದ್ದಾರೆ. ಬರಲಿ. ಅಥವಾ ಶಾಸಕರಿದ್ದಾರೆ, ಬರೀ. ಅವರೆಲ್ಲ ಇರೋದೇ ನಿಮ್ಮ ಪ್ರಶ್ನೆ ಕೇಳಕ್ಕೆ. ಮಹಾರಾಜರಲ್ಲ ಅವರೆಲ್ಲ. MLA ಆ ತಾಯಿ ಶಾಸಕರ ಜವಾಬ್ದಾರಿ ಏನು? ವಸತಿ ಯೋಜನೆ ಅಧ್ಯಕ್ಷ ಯಾರು? MLA ಕೆಲಸ ಏನು? PDO ಮತ್ತೆ ಪಂಚಾಯತ್ ಕೆಲಸ ಮಾಡಲಿಲ್ಲ ಅಂದ್ರೆ ಕೇಳಬೇಕಾಗಿರೋ ಕೆಲಸ MLA ಅವ್ರದ್ದು. ಶಾರದಾ ಪುರೇನವ್ರಿಗೆ ತುಂಬಾ ಜ್ಞಾನ ಇದೆ. ಆದ್ರೆ ಯಾವತ್ತಾದ್ರೂ ಪಂಚಾಯತಿ ಹತ್ರ ಬಂದು